Hi friends, welcome to Isha Home Vlogs. ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರು ಇಡ್ಲಿ ಸಾಂಬಾರು ಕೊಡ್ತೀನಿ ಅಂದಿದ್ದಾರೆ. ಸೊ ಮದರ್ಸ್ ಡೇ ಇದೆ, ನಾನು ಏನಾದರೂ ಕೊಡಬೇಕಲ್ವಾ. ಸೊ ಹಾಗಾಗಿ ಫಸ್ಟು ನನ್ನ ಫ್ರೆಂಡ್ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಅವ್ರ ಮನೆಗೆ ಹೋಗಿ ತೊಗೊಂಡ್ಬಿಟ್ಟು ಸೀರೆ ತೊಗೊಂಡ್ಬಿಟ್ಟು ಸೀರೆನ ಸರ್ಪ್ರೈಸಾಗಿ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಮದರ್ಸ್ ಡೇ ಸ್ಪೆಷಲ್ ನಾನು ಏನು ಗಿಫ್ಟ್ ಕೊಡ್ತೀನಿ ಅಂತ. ಇದು ನನ್ನ ಫ್ರೆಂಡ್ ಮನೆ, ಸ್ವಾತಿಕಾ ಅಂತ ಹೇಳ್ಕೊಂಡು. ಈಶಾ ನನ್ನ ಕ್ಲೋಸ್ ಫ್ರೆಂಡ್ ಶಿವಾನಿ ಅವರ ಅಮ್ಮ. ಸೊ ನಾವಿಬ್ಬರು ಕಾಲೇಜ್ ಡೇಸ್ ಇನ್ನೂ ಪರಿಚಯ. ಸೊ ಇತ್ತೀಚೆಗೆ ಅವಳು ಈ ಅಕ್ಷಯ ತೃತೀಯ ದಿನ ಹೊಸದಾಗಿ ಏನೋ ಒಂದು ಪ್ಯಾಷನ್ ಇತ್ತು ಅವಳಿಗೆ ಸ್ಯಾರೀಸ್ ಮೇಲೆ. ಸೊ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡು ಸೊ ಮನೇಲೇ ಸಿಂಪಲ್ಲಾಗಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಳೆ. ಸೊ ಹಾಗಾಗಿ ನಾನು ನನ್ನ ಮದರ್ಸ್ ಡೇಗೆ ಸ್ಯಾರಿ ತೊಗೋಬೇಕು ಅಂದ್ಕೊಂಡಾಗ ವೈ ನಾಟ್ ನನ್ನ ಫ್ರೆಂಡ್ ಹತ್ರನೇ ಹೋಗಿ ತೊಗೋಣ, ಹೇಗಿರುತ್ತೆ ಅವಳದ್ದು ಕಲೆಕ್ಷನ್ಸ್ ಅವರು ನೋಡ್ಬೋದು ಅಂತ ಬಂದಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಬಿಸ್ನೆಸ್ ಹಿಂದೆನೂ ತುಂಬ ಸ್ಟೋರಿ ಇದೆ. 1 ವರ್ಷದಿಂದ ನಾನು ಅವಳು ಪ್ಲ್ಯಾನ್ ಮಾಡ್ತಾ ಇದ್ವಿ ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ. ಎಸ್, ನಾನು ಇನ್ವಾಲ್ವ್ ಆಗಿದ್ದೆ, ಬಟ್ ಎಂಡಿಂಗಲ್ಲಿ ಡ್ರಾಪ್ ಆದೆ. ಬಿಕಾಸ್ ನನಗೆ ವ್ಲಾಗ್ಸು ಮಾಡಿಕೊಂಡು ಫ್ಯಾಮಿಲಿ ನೋಡಿಕೊಂಡು ಗಂಡ ಮಕ್ಕಳನ್ನೆಲ್ಲ ನೋಡಿಕೊಂಡು ಬಿಸ್ನೆಸ್ ಮಾಡೋದು ಸ್ವಲ್ಪ ಯಾಕೋ ರಿಸ್ಕ್ ಅನ್ನಿಸ್ತು. ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಲ್ಲಿ ಡ್ರಾಪ್ ಆದೆ. ಬಟ್ ಅವಳು ಕಂಟಿನ್ಯೂ ಮಾಡಿ ಈ ವರ್ಷ ಸಣ್ಣದನ್ನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡು ಸ್ಯಾರಿ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇನ್ನೂ ಆ್ಯಕ್ಚುಲಿ ಅಫಿಷಿಯಲಾಗಿ ಅವಳು ಏನೂ ಮನೆಯಲ್ಲಿ ಓಪನ್ ಮಾಡಿಲ್ಲ. ಬಿಕಾಸ್ ಜೂನ್ ಫಸ್ಟ್ ವೀಕ್ ಆಷಾಢ ಏನು ಸೇಲ್ ಇದೆ ಅಲ್ಲ, ವರಮಹಾಲಕ್ಷ್ಮಿ ಟೈಮಲ್ಲಿ, ಆ ಟೈಮಲ್ಲಿ ಅವಳು ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡು ಜಸ್ಟ್ ಏನೇನು ಸ್ಯಾಂಪಲ್ ಪೀಸಸ್ಗಳು ಬಂದಿದೆ ಅದನ್ನೆಲ್ಲ ಇಟ್ಕೊಂಡು ಮನೇಲಿ ಸ್ಮಾಲಾಗಿ ಬಿಸ್ನೆಸ್ ಮಾಡ್ತಿದ್ದಾಳೆ. ಆ್ಯಂಡ್ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇವೆಲ್ಲ ಸ್ಯಾಂಪಲ್ ಸ್ಯಾರೀಸ್ ಅಂತೆ. ಆ್ಯಂಡ್ ದೆನ್ ಪ್ರೈಸಸ್, ಓ ಮೈ ಗಾಡ್, ಇಷ್ಟು ಕಡಿಮೆ ಪ್ರೈಸಲ್ಲಿ ನಾನು ಎಲ್ಲೂ ನೋಡಿಲ್ಲ. ತುಂಬ ಕಡೆ ನಾನು ಸ್ಯಾರಿ ಶಾಪಿಂಗ್ ಮಾಡ್ತೀನಿ, ಬಟ್ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಅಫೋರ್ಡೆಬಲ್ ಆಗಿದೆ ಎಲ್ಲ ಸ್ಯಾರೀಸು ಸಹಿತ. ವಾ, ದಿಸ್ ರೆಡ್ ಒನ್, ನಾನು ಇದ್ರ ಮೇಲೆ ಕ್ರಶ್ ಆಗೋಗಿತ್ತು. ರೆಡ್ ಕಲರ್ ಸ್ಯಾರಿ ಮೇಲೆ ಇದು ನೀವು ಮಾಮೂಲಿಯಾಗಿ ಬೇರೆ ಕಡೆ ಎಲ್ಲೇ ನೋಡ್ರು 2000 ರುಪೀಸ್ ಹೇಳ್ತಾರೆ. ಬಟ್ ಇಲ್ಲಿ ನೋಡಿ, ಮೈಸೂರು ಸಿಲ್ಕಿನ ಇಮಿಟೇಟು ಆ್ಯಂಡ್ ಮುಟ್ಟಕ್ಕೂ ಸಹಿತ ಅಷ್ಟೇ ಸಾಫ್ಟಾಗಿ ಪ್ರೀಮಿಯಮ್ ಆಗಿ ಕ್ವಾಲಿಟಿ ಇದೆ. ಇದು ಜಸ್ಟು 1200 ರುಪೀಸ್ ಅಂದರೆ ನಂಬ್ತೀರಾ? ನನಗೇನೆ ಶಾಕ್ ಆಯಿತು, ಇಷ್ಟು ಕಡಿಮೆನಾ? ಇದನ್ನು ನಾನು ಬೇರೆ ಕಡೆನೂ ನೋಡಿದ್ದೀನಿ, 2200 ರುಪೀಸ್ ಹೇಳಿ 2000 ತನಕ ಕೊಡ್ತಾರೆ. ನೀನೇನು ಇಷ್ಟು ಕಡಿಮೆ ಕೊಡ್ತಿದ್ಯಾ ಅಂತಂದರೆ ಅವಳು ಹೇಳಿದ್ದು ಅಂದೆ ದಟ್ ನನ್ನ ಫಸ್ಟ್ ಥಿಂಗ್ ಈಸ್ ಕಸ್ಟಮರ್ನ ಗೇನ್ ಮಾಡಬೇಕು. ಹಾಗಾಗಿ ನಾನು ತುಂಬ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ತಿದ್ದೀನಿ ಅಂತ. ಸೊ ನನಗೆ ರೆಡ್ ಕಲರ್ ಸ್ಯಾರಿ ಮೇಲೆ ತುಂಬ ಕ್ರಶ್ ಆಗಿರೋದ್ರಿಂದ ರೆಡ್ ಕಲರ್ ಸ್ಯಾರಿನೇ ನೋಡ್ತಾ ಇದ್ದೆ. ಯಾಕಂದರೆ ನಮ್ಮತ್ತೆಗೆ ರೆಡ್ ಕಲರ್ ಸ್ಯಾರಿ ಬೇಕು ಅಂದಿದ್ರು. ಸೊ ಅದರೊಳಗೆ ಕಲೆಕ್ಷನ್ಸ್ ನೋಡಿದೆ. ಸೊ ಇವೆಲ್ಲದು ಸ್ಯಾಂಪಲ್ ಪೀಸಸ್ಗಳು. ಇನ್ನೂ ಬಿಸ್ನೆಸ್ ಚೆನ್ನಾಗಾಯಿತು ಅಂದರೆ ಅವಳೆಲ್ಲ ರೀಸ್ಟಾಕ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಇವೆಲ್ಲ ಕಾಟನ್ ಸ್ಯಾರೀಸು. ಕಾಟನ್ ಸ್ಯಾರೀಸ್ ಮೇಲೂ ಕ್ರಶ್ ಆಗಿಬಿಟ್ಟು ಒಂದು ಕಾಟನ್ ಸ್ಯಾರಿನ ತೊಗೊಬಂದೆ ಮನೆಗೆ. ನಾನು ನನಗೋಸ್ಕರ ತೊಗೊಂಡೆ. ಸೊ ಎಲ್ಲ ತುಂಬ ಡಿಫ್ರೆಂಟಾಗಿದೆ ಅಂತ ಹೇಳ್ಬೋದು. ಒಂದೇ ಥರನೇ ಎಲ್ಲ ಸ್ಯಾರೀಸ್ನೂ ಇಟ್ಟಿಲ್ಲ. ಕಾಟನ್ ಸಪ್ರೇಟಾಗಿ ಇಟ್ಟಿದ್ದಾಳೆ, ಮ್ಯಾರೇಜಿಗೆ ಅಂತ ತುಂಬ ಸ್ವಲ್ಪ ಗ್ರ್ಯಾಂಡಾಗಿರೋದನ್ನ ಸ್ವಲ್ಪ ಚೆನ್ನಾಗಿಟ್ಟಿದ್ದಾಳೆ. ಆ್ಯಂಡ್ ಇತ್ತೀಚೆಗೆ ಇರೋಂಥ ಬನಾರಸ್ಸು, ಮೈಸೂರು ಸಿಲ್ಕ್ಸು ತುಂಬ ಚೆನ್ನಾಗಿದೆ. ಸೊ ಇದು ನಾನು ಇತ್ತೀಚೆಗೆ ಒಂದು ವ್ಲಾಗಲ್ಲಿ ವೇರ್ ಮಾಡಿದ್ದೆ ಅಲ್ಲ ಬನಾರಸ್ ಸ್ಯಾರಿ, ಅದು. ಸೊ ನಾನೇ ಅದನ್ನು 4000 ರುಪೀಸ್ ಕೊಟ್ಟು ತೊಗೊಂಡಿದ್ದೆ. ಬಟ್ ಇಲ್ಲಿ ಅವಳು ಜಸ್ಟ್ 2000 ಸಮಥಿಂಗ್ 800 ರುಪೀಸಿಗೆ ಸೇಲ್ ಮಾಡ್ತಿದ್ದಾಳೆ. ಸೊ ಲಿಟ್ರಲಿ ತುಂಬಾ ಅಫೋರ್ಡೆಬಲ್ ರೇಟಲ್ಲಿ ಸೇಲ್ ಮಾಡ್ತಾಳೆ ಅನ್ಬೋದು. ಪ್ರೀಮಿಯಮ್ ಕ್ವಾಲಿಟಿ ಬನಾರಸ್ ಸಿಲ್ಕ್ ಸ್ಯಾರಿ ಇವೆಲ್ಲ. ಆ್ಯಂಡ್ ಇದರಲ್ಲಿ ಕಲರ್ಸ್ ಆಯ್ತಾ ಇದೆ, ರೆಡ್ ಕಲರು, ದೆನ್ ದಿಸ್ ಎಲ್ಲೋ ಒನ್, ಇನ್ನು ಪಿಂಕಲ್ಲಿ ಸ್ವಲ್ಪ ಗ್ರ್ಯಾಂಡ್ ಬಾರ್ಡರ್ ಬಂದಿದೆ. ಸೊ ಇದೆಲ್ಲ ಬನಾರಸ್ ಸಿಲ್ಕ್ ಸ್ಯಾರಿ. ಸೊ ನನಗೆ ಬನಾರಸ್ ಸಿಲ್ಕ್ ಸ್ವಲ್ಪ ಹೆವಿ ಆಗುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಇದಂತೂ ಇತ್ತೀಚೆಗೆ ಟ್ರೆಂಡಿ ಆಗಿದೆ, ಗೊತ್ತಿದೆ. ನೀವು ಯೂಶ್ವಲಿ ನೋಡುತ್ತಾ ಬೇರೆ ಎಲ್ಲ ಪೇಜಲ್ಲೂ ಸಹಿತ ಈ ಸ್ಯಾರಿಗೆ ಮಿನಿಮಮ್ 3000 ಹತ್ತತ್ರ ಇರುತ್ತೆ. ಇಲ್ಲಿ ಅವಳು ಜಸ್ಟ್ 2800 2600, ನಂಗೆ ಅದ್ರದ್ದು ಕ್ಲಾರಿಟಿ ಗೊತ್ತಿಲ್ಲ, ಬಟ್ ಅಷ್ಟೇ ರೇಂಜಲ್ಲಿ ಕೊಡ್ತಿದ್ದಾಳೆ. ನಾನು ಇದೇ ಸ್ಯಾರಿನ ಬೇರೆ ಕಡೆ ಎಲ್ಲ ತುಂಬಾ ಜಾಸ್ತಿ ರೇಟಲ್ಲೂ ನೋಡಿರೋದಿದೆ. ಇವಳು ತುಂಬಾ ಅಫೋರ್ಡೆಬಲ್ ರೇಟಲ್ಲಿ ಕೊಡ್ತಾಳೆ ಅನ್ಬೋದು. ಸೊ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ನೋಡಿ, ಪಿಂಕು, ಆರೆಂಜು, ಬ್ಲೂ ಎಲ್ಲ ಇವಳೇ ಸೆಲೆಕ್ಟ್ ಮಾಡಿ ಯಾವುದು ಬೆಸ್ಟ್ ಪೀಸಸ್ ಇದೆ ಅಷ್ಟೇ ತರಿಸಿದ್ದಾಳೆ. ಆ್ಯಂಡ್ ನನಗೆ ತುಂಬ ಕನ್ಫ್ಯೂಷನ್ ಆಯಿತು ಯಾವ ಸೀರೆ ತೊಗೋಬೇಕು ಅಂತ. ಪರ್ಪಲ್ ಮೇಲೆ ಕ್ರಶ್ ಆಯಿತು. ಸೊ ಪರ್ಪಲ್ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ನಮ್ಮಮ್ಮ ಇತ್ತೀಚೆಗೆ ಪರ್ಪಲ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದಾರೆ ಅಂತ ನೆನಪಾಯಿತು.
ಸೊ ಪರ್ಪಲ್ ಕ್ಯಾನ್ಸಲ್ ಮಾಡಿದೆ. ರೆಡ್ ಒಂದಂತೂ ಪಕ್ಕ, ಯಾಕಂದ್ರೆ ನಮ್ಮ ಮತ್ತೆ ರೆಡ್ ಕಲರ್ ಸ್ಯಾರಿ ಬೇಕು ಅಂತ ಕ್ಲಿಯರಾಗಿ ನನಗೆ ಹೇಳಿದರು. ಹಾಗಾಗಿ ರೆಡ್ ಕಲರ್ ಸ್ಯಾರಿಯಲ್ಲಿ ಈ ಬಾರ್ಡ್ರು ಆ ಬಾರ್ಡ್ರು ತುಂಬ ಕನ್ಫ್ಯೂಷನ್ ಆಗಿ ನನಗೆ ಸಿಕ್ಕಾಪಟ್ಟೆ ಮ್ಯಾಂಗೋ ಬಾರ್ಡ್ರಸ್ ಇಷ್ಟ. ಸೊ ಹಾಗಾಗಿ ಮ್ಯಾಂಗೋ ಸ್ಯಾರಿನೇ ಪಿಕ್ ಮಾಡಿದೆ. ಆ್ಯಂಡ್ ನಮ್ಮಮ್ಮನಿಗೆ ಇದರೊಳಗಡೆ ಪಿಂಕ್ ಕಲರ್ ತೊಗೊಳೋಣ ಅಂತ ಪಿಂಕ್ ಕಲರ್ ಸ್ಯಾರಿ ತೊಗೊಂಡೆ. ಆ್ಯಂಡ್ ಇದರೊಳಗಡೆ ಕಾಟನ್ ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿ ಒಂದು ಕಾಟನ್ ಸ್ಯಾರಿನೂ ನಾನು ತೊಗೊಂಬಂದೆ. ಅವಾಗಿಂದ ಸ್ಯಾರಿ ತೋರಿಸ್ತಾ ಇದ್ದೀನಿ. ಸ್ಯಾರಿ ಬಿಸ್ನೆಸ್ ನೇಮೇ ಹೇಳಿಲ್ಲ. ದಿಸ್ ಇಸ್ ಈಶಾನಿ ಹೌಸ್ ಆಫ್ ಸ್ಯಾರೀಸ್ ಅಂತ. ಪ್ಯೂರ್ಲಿ ಆನ್ಲೈನ್ ಬಿಸ್ನೆಸ್ಸು. ಅಂದರೆ ನೀವು ವಾಟ್ಸಪ್ಪಲ್ಲಿ ಅವ್ರಿಗೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಹಾಕಿದರೆ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಕಾರ್ಡ್ ಬೇರೆ ಹಾಕಿದ್ದಾಳೆ ಈಶಾನಿ ಸಿಲ್ಕ್ಸ್ ಅಂತ. ಈ ನೇಮಲ್ಲಿ ನಿಮಗೆ ಏನಾರೋ ಒಂದು ಸ್ವಲ್ಪ ಅನಿಸ್ತಾ ಇದೆಯಾ ಈಶಾನಿ ನನ್ನ ಮಗಳ ಹೆಸರು ಮಿಕ್ಸ್ ಆಗಿದೆ ಅಂತ? ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಈ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ನಾನು ಅವಳು ಒಂದು ವರ್ಷದಿಂದ. ಸೊ ಅವ್ರ ಮಗಳ ಹೆಸರು ಶಿವಾನಿ, ಈಶಾ ಎರಡೂ ಮಿಕ್ಸ್ ಮಾಡಿ ಈಶಾನಿ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅವ್ರ ಮಗನ ಹೆಸರು ಪೃಥ್ವೀಶ್ ಅದರೊಳಗೆ ಈಶಾ ಬರುತ್ತೆ. ಸೊ ಎಲ್ಲ ಮಿಕ್ಸಪ್ ಮಾಡಿಬಿಟ್ಟು ಒಂದು ಹೆಸರು ನಾನು ಅವಳು ಸೇರಿ ಸೆಲೆಕ್ಟ್ ಮಾಡಿದ್ವು, ಈಶಾನಿ ಸಿಲ್ಕ್ ಹೌಸ್ ಅಂತ. ಸೊ ನಾನು ಕಂಟಿನ್ಯೂ ಮಾಡಿಲ್ಲ ಈ ಬಿಸ್ನೆಸ್ನ, ಬಟ್ ಅವಳು ಕಂಟಿನ್ಯೂ ಮಾಡ್ತಾಳೆ. ಆಲ್ ದ ಬೆಸ್ಟ್ ಅವಳಿಗೆ. ನೆಕ್ಸ್ಟ್ ಆಗಸ್ಟ್ ತನಕ ಕಂಪ್ಲೀಟ್ಲಿ ಸೆಟಪ್ ಮಾಡಿ ದೊಡ್ಡದಾಗಿ ಬಿಸ್ನೆಸ್ ಮಾಡಲಿ. ಆ್ಯಂಡ್ ಅವಳು ಪ್ಯಾಷನ್ ಇದೆ ಸ್ಯಾರೀಸ್ ಮೇಲೆ. ಸ್ಯಾರಿ ಉಟ್ಕೊಂಡು ತುಂಬ ವೀಡಿಯೋಸ್ ಮಾಡ್ತಾಯಿದ್ಲು. ಸೊ ಫೈನಲಿ ಸ್ಯಾರಿ ಬಿಸ್ನೆಸ್ಸಿಗೆ ಇಳಿದಿದ್ದಾಳೆ. ಆ್ಯಂಡ್ ಮನೇಲಿ ಗಂಡ ಮಕ್ಕಳನ್ನೆಲ್ಲ ನೋಡೋದು ಒಂದು ಕಡೆ ಆದರೆ, ಈ ಥರ ವುಮೆನ್ ಎಂಟರ್ಪ್ರಿನರ್ಶಿಪ್ ಮಾಡೋದ್ರಲ್ಲಿ ಒಂದು ಮಜಾ ಬೇರೆ ಇರುತ್ತೆ ನಮಗೆ. ಆ್ಯಕ್ಚುಲಿ ನಮಗೆ ಎಷ್ಟೇ ಕೈಯಲ್ಲಿ ದುಡ್ಡಿರಲಿ, ಎಷ್ಟೇ ಕಾರಿರಲಿ, ಎಲ್ಲದಕ್ಕೂ ವ್ಯವಸ್ಥೆ ಇದ್ದರೂ ಸಹಿತ ನಾವೇ ಸ್ವಂತದ್ದೇನೋ ಮಾಡಿದಾಗ ಖುಷಿ ಬೇರೆ ಇರುತ್ತೆ. ಅವಳಂತೂ ಇಂತೂ ಒಂದು ಹೊಸ ಹೆಜ್ಜೆ ಇಡ್ತಿದ್ದಾಳೆ. ಆಲ್ ದ ಬೆಸ್ಟ್ ಅಂತ ಹೇಳ್ಕೊಂಡು ಸೀದಾ ನಮ್ಮಮ್ಮನ ಮನೆಗೆ ಆ ಸ್ಯಾರಿ ತೊಗೊಂಡು ಬಂದೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನಾನೊಂದು ಪಿಂಕ್ ಸ್ಯಾರಿ, ರೆಡ್ ಕಲರ್ ಸ್ಯಾರಿ ತೊಗೊಬಂದೆ ನಮ್ಮಮ್ಮನಿಗೆ ಅಂತ. ನಮ್ಮಮ್ಮನಿಗೆ ಇಷ್ಟ ಆಗತ್ತಾ ನೋಡಿ, ಬೇಕಾದರೆ ಏನಂತಾರೆ ಅಂತ ಹೇಳ್ಕೊಂಡು ಸೀರೆ ನೋಡಿ. ಆ್ಯಂಡ್ ಇದು ನಮ್ಮಮ್ಮನ ಮನೆ. ನಮ್ಮಮ್ಮನ ಮನೇಲಿ ಯಾವಾಗಲೂ ಕನ್ಸ್ಟ್ರಕ್ಷನ್ ನಡೀತಾನೇ ಇರುತ್ತೆ. ನಮ್ಮಪ್ಪನಿಗೆ ತುಂಬ ಹುಚ್ಚು ನೋಡಿ. ಮರಳಿರುತ್ತೆ, ಕಲ್ಲಿರುತ್ತೆ, ಸಿಮೆಂಟು ಇವೆಲ್ಲ ಇಲ್ಲದೆ ನಮ್ಮ ಮನೆ ಇರೋದೇ ಇಲ್ಲ. ನಾನು ಹುಡ್ದಾಗಿಂದನೂ ಕಟ್ತಾನೆ ಇದ್ದಾರೆ. ಸೊ ಫೈನಲಿ ನಮ್ಮಮ್ಮನಿಗೆ ಸೀರೆ ಕೊಡೋಣ, ಅವ್ರು ಏನಂತಾರೆ ಅಂತ ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದೆ. ಸೊ ವೆರಿ ಸರ್ಪ್ರೈಸ್ ಆಗಿ ನಾನು ಸೀರೆ ತೊಗೊಂಡು ಹೋದೆ. ಬಟ್ ನಮ್ಮಮ್ಮನ ರಿಯಾಕ್ಷನ್ ವಿಲ್ ಬಿ ಲೈಕ್ ಏನಿಲ್ಲ, ಹ್ಯಾಪಿ ಮದರ್ಸ್ ಡೇ. ಓಪನ್ ಇದೆಯಾ ಈ ಕಲರ್ ನಿಮ್ಮ ಹತ್ರ? ಬೇರೆ ಕಲರ್ ಬೇಕಾ? ಕಲರ್ ಬೇಡ, ಗ್ರೀನು ಓಕೆ, ಅವ್ರು ಹೆಂಗಿದ್ರು ಉಟ್ಕೋಬೋದು. ಆಯಿತು, ನನ್ನ ಮದರ್ಸ್ ಡೇ ಸೆಲೆಬ್ರೇಷನ್ನು ಫ್ಲಾಪ್ ಆಯಿತು. ನಮ್ಮಮ್ಮನಿಗೆ ನಾನು ಕೊಟ್ಟಿರೋ ಕಲರ್ ಇಷ್ಟ ಆಗಿಲ್ಲ. ಗ್ರೀನ್ ಕಲರ್ ಆದರೂ ಅಡ್ಡಿಲ್ಲ, ಇದು ಸಿಕ್ಕಾಪಟ್ಟೆ ಇದೆ ಪಿಂಕ್ ನನ್ನ ಹತ್ರ ಅಂತ ಅಂದರು. ಹೋಗಲಿ, ಬಂದಿದ್ದಕ್ಕೆ ಅವರು ನನಗೆ ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ರೆಡಿ ಇಟ್ಟಿದ್ರು. ಆ್ಯಂಡ್ ಇದೇನೋ ಕರೆಲೇನೂ ಇಟ್ಟಿದ್ರು. ಇದು ಮನೆಯಲ್ಲೇ ಬಿಟ್ಟಿದ್ದು, ನನ್ನ ಬಳ್ಳಿಲಿ ತೊಗೊಂಡೋಗು, ನೀ ಪಲ್ಯ ಮಾಡು ಅಂತ. ಸೊ ಅವ್ರು ಇವತ್ತು ತಟ್ಟೆ ಇಡ್ಲಿ ಮಾಡಿದರು ವಿತ್ ಚಟ್ನಿ, ಮಾವಿನಕಾಯ್ದು ಖಾರ ಚಟ್ನಿ ಮಾಡ್ತಾರಲ್ಲ ಅದನ್ನು, ಮತ್ತು ಸಾಂಬಾರು ಎಲ್ಲ ಮಾಡಿದರು. ಸೊ ಅದನ್ನೆಲ್ಲ ಮಾಡಿ ನನಗೆ ಆ್ಯಕ್ಚುಲಿ ಅವ್ರು ನನಗೆ ಕಾಲ್ ಮಾಡಿದರು, ತಟ್ಟೆ ಇಡ್ಲಿ ಮಾಡಿದ್ದೀನಿ ಬಾ ತೊಗೊಂಡು ಹೋಗು ಮನೆಗೆ ಅಂತ. ಸೊ ಒಂದೇ ಊರಲ್ಲಿದ್ದರೆ ನನಗೆ ಬೆನಿಫಿಟ್ಟು. ವಾರದಲ್ಲಿ 2-3 ಸಲ ಅವ್ರ ಮನೆ ಸಾರು, ತಿಂಡಿ ಎಲ್ಲ ತೊಗೊಂಡ್ಬರ್ತಿರ್ತೀನಿ. ಎಸ್ಪೆಷಲಿ ಪಲಾವ್ ಅಂತೂ ನನ್ನ ಫೇವ್ರೆಟ್ಟು. ಸಾಂಬಾರು, ನಮ್ಮಮ್ಮನ ಸಾರು ಇಷ್ಟಪಟ್ಟು ತಿಂತೀನಿ. ನಮ್ಮನೆಯವ್ರಿಗೆ ನಾನು ದಾಲ್ ಪಪ್ಪು ಮಾಡಿಕೊಡ್ತೀನಿ ಆಂಧ್ರ ಸ್ಟೈಲಲ್ಲಿ. ಬಟ್ ನಾನು ತಿನ್ನೋದು ನಮ್ಮಮ್ಮನ ಸಾರೇ, ಇಲ್ಲೇ ಬಂದು ತೊಗೊಂಡೋಗ್ತೀನಿ. ಯಾವಾಗ ವೀಕ್ಲಿ 1 or 2 times ನನಗೆ ಫ್ರೀ ಆದಾಗ ಬಂದು ಇಲ್ಲಿ ಬಂದು ತೊಗೊಂಡೋಗ್ತೀನಿ. ಸೊ ನಾನು ಕೊಟ್ಟಿರೋ ಸ್ಯಾರಿ ಅಂತೂ ಇಷ್ಟ ಆಗಿಲ್ಲ. ವಾಪಸ್ ಸ್ಯಾರಿ ತೊಗೊಂಡು ಅವರಿಗೆ ಇದರಲ್ಲೇ ರಿಪ್ಲೇಸ್ ಮಾಡಿ ಗ್ರೀನ್ ಕಲರ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಸೊ ಎಸ್, ಮದರ್ಸ್ ಡೇ ಸ್ಪೆಷಲ್. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಅವರಿಗೆ ಸರ್ಪ್ರೈಸ್ ಕೊಡಬಾರ್ದು ಅಂತ ಹೇಳ್ಕೊಂಡು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೇ ಪರ್ಚೇಸ್ ಅವ್ರಿಗೆ ಇಷ್ಟ ಆಗಿರೋ ಸೀರೆ ಕೊಡಿಸ್ಬೇಕು. ನನಗಾದರೂ ಅಷ್ಟೇ ಬಿಡಿ, ನನಗೆ ಬೇರೆ ಯಾರಾದರೂ ಸೀರೆ ಕೊಡಿಸಿದ್ರೆ ಪರ್ಸ್ನಲಿ ಇಷ್ಟ ಆಗಲ್ಲ. ಇನ್ನು ಇವ್ರು ನಮ್ಮಮ್ಮ ಬಿಡಬೇಕಾ? ಸೊ ಅವರಿಗೂ ಇಷ್ಟ ಆಗಿಲ್ಲ. ಬೇರೆ ರಿಪ್ಲೇಸ್ ಕಲರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದೆ. ಆ್ಯಂಡ್ ಬರ್ತಾ ನಮ್ಮಮ್ಮ ಅಲ್ಲಿ ಕಾಯೆಲ್ಲ ಒಣಗಿಸಿಟ್ಟಿದ್ರಲ್ಲ, ಅದನ್ನೂ ಸ್ವಲ್ಪ ತುಂಬ್ಕೊಂಡು ಬಂದೆ. ನನಗೆ ಚಟ್ನಿ ಮಾಡೋಕ್ಕೆ ಬೇಕಾಗತ್ತೆ ಅಂತ ಒಣಗಿಸಿಟ್ಬಿಟ್ಟಿದ್ದಾರೆ, ಹಾಳಾಗಬಾರ್ದು ಅಂತ. ಒಳ್ಳೆ ಐಡಿಯಾ. ಸೊ ಇದಾಗಿತ್ತು ನನ್ನ ಸಿಂಪಲ್ ಮದರ್ಸ್ ಡೇ ಶಾಪಿಂಗ್ ವ್ಲಾಗು. ಹೋಪ್ ಯು ಎಂಜಾಯ್ಡ್. ಆ್ಯಂಡ್ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.